ಸರ್ ಜರ ವೈಟ್ ಎಂದ್ರಿ ಒಂದು ಗ್ರೂಪ್ ನಿಂದ್ರಿ ಸರ್ ಸರ್ ಒಂದು ಗ್ರೂಪ್ ನಿಂದ್ರಿ ಸರ್ ಒಂದು ಗ್ರೂಪ್ ನಿಂದ್ರಿ ಸರ್ ಈಗ ನೋಡಿ ಸರ್ ಈಗ ನೋಡ್ರಿ ಸರ್ ವೈಡ್ ವೈಡ್ ಸರ್ ವೈಡ್ ಫೋಟೋ ಫೋಟೋ ಸರ್ ವೈಡ್ ಆಗಿ ವೈಡ್ ಆಗ್ರಿ ವೈಡ್ ಆಗ್ರಿ ಸರ್ ಸ್ವಲ್ಪ ಸರ್ ವೈಡ್ ಆಗ್ರಿ ಸರ್ ವೈಡ್ ಆಗ್ರಿ ಓ ಹೂವ ವೈಡ್ ಆಗ್ರಿ ಹಿಂದೆ ಹಿಂದಿದ್ ಕೊಡ್ರಿ ವೈಡ್ ಆಗ್ರಿ ಸರ್ ಸರ್ ಖುಬಾ ಸರ್ 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 ವೈಡ್ ಆಗ್ರಿ ಸರ್ ವೈಡ್ ಆಗ್ರಿ ಸರ್ ಬರ್ತಾ ಇಲ್ಲ ಕೆಫ್ರಿಂದ ಅಣ್ಣ ಜರ ಹೂವ ಹಿಂದೆ ಬರ್ರಿ ಸರ್ ಓ ಹೂವ ಜರ ಹಿಂದೆ ಬರ್ರಿ ಆ ಕಡೆ ಹಿಂದೆ ಹೋಗ್ರಿ ಓ ಹೂವ ಹಿಂದೆ ಬರ್ರಿ ಸರ್ ವೈಡ್ ಆಗ್ರಿ ಸರ್ ಓ ಹೂವ ಈ ಕಡೆ ಸರಿ ಸೈಡ್ ಆಗ್ರಿ ಓ ಹೂವ ಹಿಂದಿನ ಕೊಡು ಆಮೇಲೆ ಕೊಡ್ರಿ ಹಿಂದಿನ ಕೊಡು ಹೋಗಿ ಯಾಕೆ ಬರ್ರಿ ಎಲ್ಲರೂ ಬರ್ತೀರಿ ಹಿಂದೆ ಬರ್ರಿ ಥೋಡೆ ಎಲ್ಲರೂ ಬರ್ತೀರಿ ಹಿಂದೆ ಬರ್ರಿ ಒಣಾದ್ರೆ ಆಕಳು ಬರ್ರಿ ಕಾಡ್ಸೋಣ ಹಿಂದೆ ಬರ್ರಿ ಅವರೇ ಬಂದು ನಾವೇನು ಮಾಡ್ರಿ ಇಷ್ಟು ಮಂದಿ ಬಂದು ಈ ಮಾಡ್ರಪ್ಪ ಎಲ್ಲರೂ ಬರ್ತೀರಿ ಹಿಂದೆ ಬರ್ರಿ ಠಾಕೂರ್ ಸರ್ ಬ್ಯಾಕ್ ಬ್ಯಾಕ್ ವಾಲಿ ಸರ್ ಗುರು ಫೋಟೋ ಮಾಡ್ರಿ ಒಂದು ಫೋಟೋ ಫೋಟೋ ಬ್ಯಾಕ್ ಕಡೆ ಹೋಗ್ರಿ ಸರ್ ಸರ್ ಜರ ವೈಟ್ ನಿಂದ್ರಿ ಕೇಳಂಗೆ ಏನು ಮಾಡ್ತೀರಿ ಔಟ್ ಫೋಟೋ ಬರಬೇಡ್ರಿ ಸರ್ ಈಗ ನಿಂದ್ರಿ ಎಲ್ಲರೂ ವೈಟ್ ಒಂದು ಗ್ರೂಪ್ ನಿಂದ್ರಿ ಸರ್ ಸರ್ ಒಂದು ಗ್ರೂಪ್ ನಿಂದ್ರಿ ಸರ್ ಒಂದು ಗ್ರೂಪ್ ನಿಂದ್ರಿ ಸರ್ ಜರ ವೈಡ್ ನಿಂದ್ರಿ ಸರ್ ಸರ್ ವೈಡ್ ಆಗ್ರಿ ಸರ್ ವೈಡ್ ಆಗ್ರಿ ಇಲ್ಲೇ ಕೂಡ ಬೇಕಿರಲ್ಲ ಕೆಳಗೆ ಹಾಕ್ರಿ ಕಾಲ ಬೇಡ ಬೇಡ ಹುಡುಗ ಸಾಕು ಸಾಕು ಬೇಡ 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 आत्मनिर्भर भारत सर निंद्र अपर बंद Please stay in light. Very supportive about our hard work.
थोड़े अच्छे थोड़े गणेश गणेश सेवा करते हैं बहुत अच्छा बहुत सेवा का नीलकंठाय मृत्युंजयाय सर्वेश्वराय सदाशिवाय नमस्तु। ಅವರಿಗೆ ಆಶೀರ್ವಾದ ಶ್ರೀಯಾಗಿದ್ದ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಹಾಗೂ ಶಿವಕುಮಾರ್ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಅವರು ಸನ್ಮಾನವನ್ನು ಸುಮಾರು ಮುಖಾಂತರ ರೂಪಿಸ್ತಾ ಇದ್ದಾರೆ. ಸರ್ ಸರ್ ಈಗ ನೋಡಿ ಸ್ವಾಮಿ ವಿವೇಕಾನಂದರ ಸರ್ ಈಗ ನೋಡ್ರಿ ಪ್ರತಿಮೆಯನ್ನು ಇಡುವ ಮುಖಾಂತರ ಸನ್ಮಾನವನ್ನು ನೀಡಲಾಗ್ತಾ ಇದೆ. ಯೋಗಿಲಿಂಗೇಶ್ವರ ಶಿವಾಚಾರ್ಯರು ಹೊಳಬರ್ಗ ಹಾಗೂ ಶಿವಣಿ ಮಠ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಶಂಕರಲಿಂಗ ಶಟಸುಬ್ರಹ್ಮಣ್ಯ ಶಂಕರಲಿಂಗ ಶಿವಾಚಾರ್ಯರು ಹಣೆಗಾಂವ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶಟಸುಬ್ರಹ್ಮಣ್ಯ ಬಸವಲಿಂಗ ಶಿವಾಚಾರ್ಯರು ಗೌನಾಸ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶಟಸುಬ್ರಹ್ಮಣ್ಯ ರಾಚೋಟೇಶ್ವರ ಶಿವಾಚಾರ್ಯರು ಕಂಪ್ರಾಣ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶೇಬ್ರ ಉದಯ ರಾಜೇಂದ್ರ ಶಿವಯೋಗಿ ಶಿವಾಚಾರ್ಯರು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ जिस तरीके से यहाँ इस मठ के द्वारा कार्य हो रहा है उसमें आप सब लोग जुटे हुए हैं. ऐसे पूज्य स्थान पर मैं अभिभूत भी हूँ और सौभाग्यशाली मानता हूँ. देने वाली पवित्र भूमि पर आप सभी स्वामी जी के दर्शन करने का मुझे सौभाग्य मिला है. मैं मानता हूँ कि जो स्वामी विवेकानंद जी की जीवन रहा और जो उन्होंने हम सबको प्रेरणा दी, उस प्रेरणा को उस अलग को आगे जलाते हुए बढ़ाते हुए समाज को प्रकाशमय करना, समाज को अंधकार से उजाले की ओर ले जाने का जो आप लोगों ने संकल्प लिया है वह सच में बहुत ही प्रेरणादायी है. हम स्वामी जी के जीवन को जानते हैं, किस तरीके से उन्होंने देश में समाज में सभी प्राणियों को जो दृष्टि और दिशा दी, उसके माध्यम से हम जिसे कहते हैं कि प्रकाशमय होकर समाज के अपने बंधुओं को उनकी सेवा करके सारा समाज मंगलमय रहे और देश आगे उन्नति करे, प्रगति करे, उसकी उन्होंने हम सबको प्रेरणा दी. सत्य की खोज में स्वामी विवेकानंद जी ने अपना जीवन लगाया और उस जो ज्ञान उनका था उस ज्ञान को उन्होंने समाज को समर्पित किया. मुझे बेलूर मठ में भी जाने का सौभाग्य मिला और अन्य जगहों पर भी जहाँ भी हमारे चाहे रामकृष्ण मिशन हो या विवेकानंद जी का आश्रम हो, सभी स्थानों पर जाने की हमेशा इच्छा रहती है. और आज मेरी ये इच्छा यहाँ पर हमारे सांसद और हमारे भारत सरकार में मंत्री
भगवंत खुबा जी ने पूरा किया है, उनका भी मैं धन्यवादी हूँ कि उन्होंने बीदर आने पर मेरा सबसे पहला कार्यक्रम विवेकानंद आश्रम में रखा। जो काम आप कर रहे हैं फिर उसके बाद उसको प्रेरणा देता रहेगा। जैसा हम सब जानते हैं कि विश्वेश्वर जी का महास्वामी विश्वेश्वर जी का हमारे समाज पर जो प्रभाव पड़ा है, जो उनके माध्यम से बताए रास्ते पर हमको चलने की भी प्रेरणा मिली है, उससे भी हम प्रेरणा लेकर के इस पवित्र भूमि के माध्यम से अपने समाज को आगे प्रकाशित करते रहेंगे और आगे बढ़ाते रहेंगे, प्रकाश अपना देते रहेंगे और समाज आगे बढ़ेगा, इसी विश्वास के साथ और कामना के साथ। बहुत बहुत धन्यवाद। ಈ ಪೂಜೆಯ ಒಂದು ಗೋಮಾತೆ ಪೂಜೆ ಮಾಡಿ ಇಲ್ಲಿ ಆಗಮಿಸಿದ ನಂತರ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಎಲ್ಲ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂತಹ ಹಾಗೂ ಎಲ್ಲದಕ್ಕೂ ಕ್ಷೇತ್ರ ಕೊಟ್ಟಂಥ ಜ್ಯೋತಿರ್ಮಯಾನಂದ ಸ್ವಾಮೀಜಿಗಳಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಎಲ್ಲ ಕೂಡಿದಂಥ ಗುರುವಚನ ಮೂರ್ತಿಗಳ ಪಾದಗಳಿಗೆ ನಾನು ಈ ಸಂದರ್ಭದಲ್ಲಿ ಆಗಮಿಸಿ ಹಾರೈಸಬೇಕಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮ್ಮ ಸಂಸದರು, ಕೇಂದ್ರ ಮಂತ್ರಿಗಳಿಗಿಂತ ಭಗವಂತ ಖೋಬ್ ಅವರಿಗೂ, ವಿಶ್ವೇಶ್ವರ ಠಾಕೂರ್ ಅವರಿಗೂ, ಧೋನಿ ಅವರಿಗೂ, ನಮ್ಮ ಜಿಲ್ಲಾಧ್ಯಕ್ಷರಿಗೂ ಧನ್ಯವಾದಗಳು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಶೋಭ್ರ ಶಿವಕುಮಾರ ಮಹಾಸ್ವಾಮಿಗಳು ಈ ಒಂದು ಅನುಭವವನ್ನು ವಹಿಸಿಕೊಂಡು ಮಾತಾಡಬೇಕಂತ ತಿಳ್ಕೊಳ್ತೇವೆ. ಕೂಡ್ರಿ ಸರ್, ಕುಂತ ಧನ್ಯವಾದಗಳು ಸ್ವಾಮೀಜಿಯವರಿಗೆ. ಇನ್ನು ಮುಂದೆ ವಂದನಾರ್ಪಣೆ ಬಾಬು ವಾಣಿಯವರು ನಡೆಸ್ಕೊಳ್ಬೇಕು ಕೇಳ್ತೇವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇಶದ ಸರ್ವಶ್ರೇಷ್ಠ ನಾಯಕರಾಗಿರ್ತಕ್ಕಂಥ JP ನಡ್ಡಾ ಅವರಿಗೆ ಈ ಕಲ್ಯಾಣ ನಾಡಿನ ಪರವಾಗಿ, ಆಶ್ರಮದ ಪರವಾಗಿ, ಭಾರತೀಯ ಜನತಾ ಪಕ್ಷದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. शिक्षा के जगत में हमारे बच्चों को उनका हुनर बढ़ाने के लिए, उनका टैलेंट बढ़ाने के लिए, उनको ट्रेनिंग देने के लिए, उनको कंपटीशन के लिए तैयार करने के लिए वह बहुत ही उत्तम काम है। और एक तरीके से आप समाज को स्वावलंबी बनाने की ओर अग्रसर हुए। मुझे बताया गया कि महास्वामी शिवकुमार जी के द्वारा आयुर्वेदिक इंस्टीट्यूट्स भी चलती है, बाकी इंस्टीट्यूट्स भी चलती है। यह एक तरीके से भारतीय विद्या को संजो करके और वह नई पीढ़ी उसको आगे बढ़ाए, इस क्रम में आप लगे हैं। यह बहुत ही उत्तम काम है। जब मैंने स्वावलंबी भारत की कल्पना, जिसको हमारे प्रधानमंत्री मोदी जी लेकर के चले, तो आप लोग भी हम लोगों के लिए बहुत ही प्रेरणा के स्रोत हैं, जिन्होंने गौ सेवा के माध्यम से और प्राकृतिक खेती के माध्यम से जो आपने स्वावलंबी यत्न किया है, जो आपने प्रयास किया है, वह बहुत ही सराहनीय है और उसकी जितनी भी सराहना की जाए वो कम है। मुझे पूरा विश्वास है कि गौ माता की सेवा के साथ साथ और अपने धर्म की रक्षा करते हुए और समाज को स्वावलंबी बनाने में, आत्मनिर्भर बनाने में जो आप लोग योगदान कर रहे हैं वो सदा याद भी रखा जाएगा और उसको आप ज़रूर आगे बढ़ाते रहेंगे। हमें भी यहाँ आकर के बहुत प्रेरणा मिली है और आप सब लोग स्वामी विवेकानंद जी के जीवन से प्रेरणा लेकर के उनके बताए रास्ते पर चलते हुए इसको कर्तव्य के रूप में अपना काम कर रहे हैं और कृतार्थ कर रहे हैं। यह बहुत ही सराहनीय भी है और जिसे हम कहें कि अपने जीवन में उतारने जैसा है। मुझे पूरा विश्वास है कि विवेकानंद आश्रम इसी तरीके से समाज को लगातार प्रेरणा देता रहेगा और समाज दो चीज़ें रहती हैं, एक स्वभाव, दूसरा प्रभाव। जो बाजू में रहते हैं उनको स्वभाव मालूम रहता है, या दूर रहते हैं उनको प्रभाव मालूम रहता है। इसलिए हर व्यक्ति
स्वभाव और प्रभाव दोनों से युक्त हो जाए तब व्यक्ति आगे बढ़ जाता है, उनकी ख्याति यानी प्रसिद्ध होती है। तो इसलिए यहाँ रामकृष्ण जो आश्रम है, विवेकानंद आश्रम, इस आश्रम तरफ के जितने भी लोग इकट्ठे हुए हैं, ये आश्रम के प्रभाव और स्वभाव जानते हुए लोग इतने एकत्र हो गए, क्योंकि स्वामी जी का स्वभाव, विवेकानंद का प्रभाव, यह दोनों एकत्र होने के कारण आश्रम इतने थोड़े ही दिन में, थोड़े ही वर्षों में इतनी प्रसिद्धि हो गई है। तो इस आश्रम का, विवेकानंद आश्रम, हमारे देश के जो धर्म नीति पालना करने के लिए ये है, केवल प्रसिद्धि नहीं है, तो हमारा सिद्धि भी चाहिए। बहुत लोग प्रसिद्ध होते हैं तो सिद्धि होती नहीं, तो कार्यक्रम सिद्ध होने के लिए आदमी का स्वभाव अत्यंत आवश्यक होने के कारण यह रामकृष्ण विवेकानंद आश्रम थोड़े दिन में इतने प्रसिद्ध हो गया कि प्रत्येक युवा यहाँ आकर के शिक्षा और दीक्षा ले करके अपने जीवन को प्रभावित कर लेता है और श्रम करा लेता है। तो हमको बड़ा आनंद हुआ कि नड्डा जी आए और हमारे आश्रम में आकर के उन्होंने आश्रम को देखा, और ऐसे लोगों आना ही अत्यंत आवश्यक होती है, क्योंकि आप जानते हैं राजा बोले नहीं ले, मियाँ बोले गाड़ी नहीं ले, ऐसे होने के कारण ये राजा लोग आए तो धर्म और समाज दोनों अत्यंत वृद्धि होने के लिए बनने के कारण होता है। हम भगवान से प्रार्थना करते हैं और उनको आयुष्य और आरोग्य प्रदान करें। यही दो शब्दों के साथ मेरी बातों को समाप्त। ಸ್ಪಷ್ಟವಾಗಿದೆ, ವಿವೇಕಾನಂದರ ಕನಸು ಭಾರತ ವಿಶ್ವಗುರು ಆಗಬೇಕಂತ ಹೇಳಿ. ಯಾಕಂದ್ರೆ ವಿಶ್ವಗುರು ಆಗುವ ತಾಕತ್ತು ಈ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ದೇಶಕ್ಕೆ ಇದೆ ಅಂದ್ರೆ ಅದು ಭಾರತಕ್ಕೆ ಮಾತ್ರ ಇದೆ ಅಂತ. ಯಾಕೆ ಅಂತ ಅಮರ ತತ್ವ, ಅಮರ ವಿಚಾರ, ಕಾಯಕ ತತ್ವ 12ನೇ ಶತಮಾನದಲ್ಲಿ ಶರಣರು ಬಸವೇಶ್ವರರು ಜಗತ್ತಿಗೆ ಕೊಟ್ಟರು. ಕೈಗಳನ್ನು ಬಳಸಿ ಕೈಲಾಸವನ್ನು ಹೇಗೆ ಸೃಷ್ಟಿ ಮಾಡಬೇಕಂತಕ್ಕಂಥ ಅದ್ಭುತ ಜ್ಞಾನವನ್ನ ಜಗತ್ತಿಗೆ ಈ ನಾಡಿನಲ್ಲಿ ಕೊಟ್ಟರು. ಹಾಗಾಗಿ ಆ ವಿವೇಕಾನಂದರ ವಾಣಿಗಳಾಗಿರ್ಬೋದು, ಬಸವೇಶ್ವರ ವಾಣಿಗಳಾಗಿರ್ಬೋದು, ಮಹಾತ್ಮನ ವಾಣಿಗಳಾಗಿರ್ಬೋದು, ಅವೆಲ್ಲವನ್ನು ನಾವು ಅನುಷ್ಠಾನ ಮಾಡಿ ಶ್ರೇಷ್ಠ ಭಾರತ ಮತ್ತು ಭವ್ಯ ಭಾರತವನ್ನು ಕಟ್ಟಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಪೂಜ್ಯರು ಅದನ್ನು ಹಗಲಿರುಳು ಮಾಡ್ತಾ ಇದ್ದಾರೆ. ಅವರಿಗೆ ಹೊಸದಾಗಿ ಪೂಜ್ಯರಿಗೆ ಏನು ಹೇಳುವ ಅವಶ್ಯಕತೆ ಇಲ್ಲ, ಬಟ್ ಅವ್ರ ಮಾರ್ಗದರ್ಶನ ಬೇಕು. ಹೇಗೆ ಹಿಂದೆ ರಾಜರಿಗೆ ಒಬ್ಬ ಋಷಿ ಮಾರ್ಗದರ್ಶಕನಾಗಿದ್ದು, ಕುವೆಂಪು ಅವರು ಹೇಳ್ತಾರೆ, ಹೇಗಿತ್ತು ಹಿಂದಿನ ಜನಾಂಗ, ಒಬ್ಬ ಗುರು, ಒಂದು ಗುರಿ ಅನ್ನೋದು ಇತ್ತು, ಮುಂದೆ ಒಂದು ಗುರಿ, ಹಿಂದೆ ಒಬ್ಬ ಗುರು ಇದ್ದ. ಹಾಗಾಗಿ ಆ ಪ್ರಯಾಣ ಒಂದು ವೀರರ ನಡಿಗೆ ಆಗಿತ್ತು. ಇವತ್ತು ಅದು ಕಡಿಮೆಯಾಗಿದೆ. ಆದರೆ ಸೌಭಾಗ್ಯವಶ ಮತ್ತೊಮ್ಮೆ ಪ್ರತಿಯೊಬ್ಬರು ಕೂಡ ಭಾರತದ ಮೂಲ, ಭಾರತದ ಸ್ವರೂಪ ಏನು ವಿವೇಕಾನಂದರು ಗೋ ಬ್ಯಾಕ್ ಟು ಉಪನಿಷತ್ ಅಂತ ಹೇಳಿದರು. ನಮ್ಮ ಪರಂಪರೆ ಮೌಲ್ಯಗಳಿಗೆ ಹಿಂತಿರುಗಬೇಕಂತಕ್ಕಂಥ ಚಿಂತನೆಯನ್ನು ಹೇಳಿದ್ರಲ್ಲ, ಪ್ರತಿಯೊಬ್ಬರು ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ವಿದೇಶಿಯರಂತೂ ಭಾರತದ ಮೌಲ್ಯಗಳನ್ನ, ಭಾರತದ ಜೀವನವನ್ನು ಅಪ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಖಂಡಿತವಾಗಿ ಒಂದು ನಿರ್ಭಯವಾಗಿ, ಹೇಗೆ ವಿವೇಕಾನಂದರು ನಾನೊಬ್ಬ ಭಾರತೀಯ, ನಾನೊಬ್ಬ ಹಿಂದೂ ಅಂತಕ್ಕಂಥದ್ದನ್ನು ಹೇಗೆ ವಿಶ್ವವೇದಿಕೆಯಲ್ಲಿ ಉದ್ಘೋಷಿಸಿದ್ರು, ಮೈ ಚಳಿ ಬಿಟ್ಟು ನಾವು ಭಾರತೀಯರು, ನಾವು ಹಿಂದೂಗಳು, ನಾವು ಈ ಭವಿಷ್ಯದ ಭಾರತವನ್ನು ರೂಪಿಸಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಒಂದು ಸ್ವಾಭಿಮಾನವನ್ನು ತಾಳಿದಾಗ ಭವ್ಯವಾದ ಒಂದು ಪರಂಪರೆಯನ್ನ, ಸಂಸ್ಕೃತಿಯನ್ನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಿಶೆಯಲ್ಲಿ ಈ ಒಂದು ಚಿಂತನಾ ಸಭೆ ಮತ್ತು ಈ ಒಂದು ಪರಿಸರ ಅದಕ್ಕೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಲ್ಲಿ ಸರ್ವರಿಗೂ ವಿವೇಕಾನಂದರ ವಿಚಾರ, ಈ ವೇದಿಕೆ ಅನ್ನೋದು ಸರ್ವರಿಗೂ ತೆರೆದಂತಹ ಒಂದು ವಿಚಾರ. ದೇಶವನ್ನ, ಸಮಾಜವನ್ನ ಮತ್ತು ವ್ಯಕ್ತಿಗಳನ್ನ ಬಲಿಷ್ಠ ಮಾಡತಕ್ಕಂಥ ತತ್ವಕ್ಕೆ ಸದಾ ಮನ್ನಣೆ ಇದೆ. ಆ ದಿಶೆಯಲ್ಲಿ ಈ ಚಿಂತನ ಸಭೆ ನಡೆದು ಅದು ಅನುಷ್ಠಾನಗೊಂಡು ಅಮರ ಭಾರತ ರೂಪುಗೊಳ್ಳಲಿ ಅಂತ ಹೇಳ್ತಾ ವಿಶೇಷವಾಗಿ